ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ತಹಶೀಲ್ದಾರ್ ಗ್ರೇಡ್ ಅಥವಾ ಸರ್ಕಾರಿ ನೌಕರಗಳು ಈ ಒಂದು ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಹಾಗೂ ಉಪ ಪ್ರಾದೇಶಿಕ ಆಯುಕ್ತರು ಒಂದು ಸ್ವಯಂ ಜಾತಿ ಪ್ರೇಮದಿಂದ ಮೆರಿತಾ ಇದ್ದಾರೆ ಅಂತ ಒಂದು ಉದಾಹರಣೆ. ಇವತ್ತಿನ ದಿವಸ ಕೆಲವೊಂದು ಅಧಿಕಾರಿಗಳು ಇವತ್ತಿನ ದಿವಸ ನಾ ಪತ್ರಿಕಾಗೋಷ್ಠಿ ಮಾಡಿ ಇವತ್ತಿನ ದಿವಸ ನಾ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ನಜೀರ್ ಅಹಮದ್ ಅಂತೇಳಿ ಇವತ್ತಿನ ದಿವಸ ಹಲವಾರು ಪ್ರಕರಣಗಳು ಅವ್ರ ಮ್ಯಾಗ ದಾಖಲಾದರೂ ಇವತ್ತಿನ ದಿವಸ ಅವರಿಗೆ ಪ್ರಮೋಷನ್ ಮಾಡಿ ಅವ್ರಿಗೆ ಹೈ ಪೋಸ್ಟ್ ಕೊಟ್ಟು ಇವತ್ತು ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಇರ್ತಕ್ಕಂಥ ಹುಸೇನ್ ಬಾಷಾ ಅಂತೇಳಿ ಅವ್ರು ಏನಪ್ಪ ಅಂತಂದ್ರೆ APL ಕಾರ್ಡ್ ಇದ್ದಂಥವ್ರಿಗೆ BPL ಕಾರ್ಡ್ ಮಾಡಿಕೊಡೋದು, ಆಮೇಲೆ ಸುಳ್ಳು ಸರ್ಟಿಫಿಕೇಟ್ ST ಸರ್ಟಿಫಿಕೇಟ್ ಕೊಡೋದು, ಇಂಥವೆಲ್ಲ ಮಾಡಿ ಇಂಥವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಹೈ ಪೋಸ್ಟ್ ಕೊಟ್ಟು ಇವತ್ತಿನ ದಿವಸ ದಲಿತರಾದರು, ಲಿಂಗಾಯತರಾದರು, ಆಮೇಲೆ ಕೆಲವೊಂದು ಜಾತಿ ವರ್ಗದ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಈ ಯಾವುದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅವರಿಗೆ ಎನ್ಕ್ವೈರಿ ಕುಂಡ್ರಿಸಿ ಅವ್ರಿಗೆ ಸಸ್ಪೆಂಡ್ ಮಾಡೋದು ಈ ಟೈಪ್ ಮಾಡ್ತಾ ಇದ್ದಾರೆ. ಇದು ಸರಿಯಾಗಲ್ಲ. ಇವತ್ತಿನ ದಿವಸ ಒಂದು ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈ ನಡೀತಕ್ಕಂಥ ವಾತಾವರಣ ಇದು ಎಲ್ಲೋ ನಾವು ತಾಲಿಬಾನ್ದಾಗಿದ್ದು ಅಥವಾ ಪಾಕಿಸ್ತಾನದಾಗಿದ್ದು ಎಂಬ ಒಂದು ಮನೋಭಾವನೆ ಏನಪ್ಪ ಅಂತ ಬೆಳೀತಾ ಇದೆ. ಇವತ್ತಿನ ಅಧಿಕಾರಿಗಳು ಮನನೊಂದು ಬಹಳಷ್ಟು ಅಧಿಕಾರಿಗಳು ಇವತ್ತಿನ ದಿವಸ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಈ ಒಂದು ಮೇಲಾಧಿಕಾರಿಗಳಿಂದ. ಅದ್ರ ಸಲುವಾಗಿ ಇವತ್ತಿನ ದಿವಸ ನಾವು ರಾಜ್ಯಪಾಲರಿಗೆ ಏನಪ್ಪ ಅಂತಂದ್ರೆ ಒಂದು ಪತ್ರ ಬರೆದಿವಿ, ಇವತ್ತಿನ ದಿವಸ ಕಂಪ್ಲೇಂಟ್ ಮಾಡಿವಿ. ಏನಪ್ಪ ಅಂತಂದ್ರೆ ಇಂಥ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ರಿ. ಆಮೇಲೆ ಒಂದು ರಿಪೋರ್ಟ್ ಇದೆ ಒಂದು ವಕ್ಫ್ ಬೋರ್ಡ್ದು, ಅದ್ರ ಪ್ರಕಾರ ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಮಾಡ್ಬೇಕಂತೇಳಿ ಇವತ್ತಿನ ದಿವಸ ಆದೇಶ ಇದೆ. ಏನಪ್ಪ ಅಂತಂದ್ರೆ ಇದು ಒಂದು ಆದೇಶ ಪ್ರತಿ, ಇದು ಏನಪ್ಪ ವಕ್ಫ್ ಬೋರ್ಡ್ದು, ಇದು ಸರ್ವೆ ನಂಬರ್ 12 ಸರ್. 8.5 ಎಕರೆ ಜಮೀನು ಏನಪ್ಪ ಅಂತಂದ್ರೆ ಅನಧಿಕೃತವಾಗಿ ಜಮೀನು ಏನಪ್ಪ ಅಂತಂದ್ರೆ ಮೊಟೇಷನ್ ಮಾಡಿ ಸಬ್ ರಿಜಿಸ್ಟರ್ನಾಗ ಹೋಗಿ ಅನಧಿಕೃತವಾಗಿ ಏನಪ್ಪ ಅಂತ ನೋಂದಣಿ ಮಾಡಿಕೊಟ್ರೆ ಗುಂಟೆ ಸಬ್ ಮ್ಯಾಗ. ಇದು ಎನ್ಕ್ವೈರಿ ಕೂತಾಗ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದ್ರು, ವಕ್ಫ್ ಬೋರ್ಡ್ದವರು, ಇದು ಅಲ್ಲ, ಇಂಥ ಯಾವುದೇ ಕೆಲಸ ಮಾಡ್ರೆ ಅಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ. ಆದರೂ ಇವತ್ತಿನ ದಿವಸ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಉಪ ಪ್ರಾದೇಶಿಕ ಆಯುಕ್ತರು ಇದು ಕಣ್ಣಿಗೆ ಕಂಡ್ರೂ ಕುರುಡರಂತೆ ಅಂಥ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ಉನ್ನತ ಸ್ಥಾನದಾಗ ಏನಪ್ಪ ಅಂತ ಮ್ಯಾಗ ಬಡ್ತಿ ಕೊಟ್ಟು ಅವ್ರಿಗೆ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಈ ಪ್ರಾದೇಶಿಕ ಆಯುಕ್ತರು ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ದಿವಸ ಇವತ್ತಿನ ದಿವಸ ನಾ ಹೇಳಬಯಸ್ತೇನೆ. ಇವತ್ತಿನ ದಿವಸ ಅದೇ ರೀತಿಯಾಗಿ ಹಿಂದೂ ಅಧಿಕಾರಿಗಳ ಮ್ಯಾಗ ನಿರಂತರವಾಗಿ ಏನಪ್ಪ ಅಂತಂದ್ರೆ ಶೋಷಣೆ ಆಗ್ತಾ ಇದೆ. ಅವ್ರಿಗೇನಪ್ಪ ಅಂತ ಸಸ್ಪೆಂಡ್ ಮಾಡಿ ಅವರಿಗೆ ವಿನಾಕಾರಣ ಕಿರುಕುಳ ಕೊಡ್ತಾ ಇದ್ದಾರೆ. ಇಂಥವು ನಿಲ್ಲಿಸಬೇಕು. ನಿಲ್ಲದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಏನಪ್ಪ ಅಂತ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. 1,000ರಿಂದ 2,000 ಜನರಿಗೆ ಮಾಡ್ಯಾರ ಸರ್. ಎಲ್ಲ ಕೊಟ್ರು ಎಲ್ಲ ಕಟ್ಟಿ ಇಲ್ದಗತ್ತಾರ ಸರ್. ಯಾವ ಕಂಪ್ಲೇಂಟ್ ಕೊಟ್ರು ಏನಪ್ಪ ಅಂತಂದ್ರೆ ಮುಚ್ಚಿಡೋದು ಪೇಪರ್ಗಳು. ಈಗ ಯಾವುದೇ ಒಂದು ನಾವು ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಫಾರ್ವರ್ಡ್ ಮಾಡ್ತಾರೆ ಮೇಲಾಧಿಕಾರಿಗಳಿಗೆ. ಅಲ್ಲಿ ಮೇಲಾಧಿಕಾರಿಗಳು ಆಕ್ಷನ್ ಆಗ್ತಾ ಇಲ್ಲ. ಎಲ್ಲೋ ಒಂದು ತೋಲ್ ನೋಡಿದ್ರೆ ಇದು ಒಂದು ರೀತಿ ತುಷ್ಟೀಕರಣದ ನೀತಿ ನಡೆದ ಅಂತೇಳಿ ನಾ ಇವತ್ತಿನ ದಿವಸ ಹೇಳ್ಬಯಸ್ತೀನಿ ಸರ್.